ನಮಸ್ಕಾರ ರೀ ಡಾಕ್ಟ್ರ, ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು ರೀ ನನಗೆ. ಹೇಳಪ್ಪ, ಏನಾಗಬೇಕಾಗಿತ್ತು? ಸರ್, ಒಟ್ಟ ಏನ ಮಾಡಿದ್ರು ಕುಡಿದು ಬಿಡೋದು ಆಗತ್ತಿಲ್ರಿ. ಅದಕ್ಕೊಂದು ಏನಾರ ಸೊಲ್ಯೂಷನ್ ಹೇಳ್ರಿ. ಹೌದನ? ನಾ ಹೇಳೋದು ಚಂದಂಗೆ ಪಾಲಸ, 100 ವರ್ಷ ಚಂದಂಗೆ ಬದುಕ್ತಿ. ಹೌದ್ರಾ ಸರ್? ಹೇಳ್ರಿ. ನಾ ಹೇಳ್ದು ಚಂದಂಗೆ ಕೇಳ. ಒಂದು 90 ದಾರು ಜೀವನ 5 ನಿಮಿಷ ಕಮ್ಮಿ ಮಾಡ್ತೈತಿ. ಆದ್ರೆ ಇನ್ನೊಂದ್ ಕಡೆ ಯಾವಾಗ ಎಷ್ಟು ನಕ್ಕೋತ ಇರ್ತಿ ಅಷ್ಟು ಜೀವನ 10 ನಿಮಿಷ ಹೆಚ್ಚಾಕೈತಿ. ಅದಕ್ಕೆ ನಿಮ್ಯಾಗ ನಕ್ಕೋತ ದಾರು ಕುಡಿ 5 ನಿಮಿಷ ಬೋನಸ್ ಸಿಗತೈತಿ ನಿನ್ ಜೀವನಕ್ಕೆ. ತಡಿಯ, ನಮ್ CSK ದವ್ರಿಗೆ ಫೋನ್ ಹಚ್ಚುನು. Calling is either switched off or not reachable at the moment. ವಾಹ್, ನೋಡ ನಮ್ಮ RGB ಬರ್ತಕ್ಕ ಫೋನ ಸ್ವಿಚ್ ಆಫ್ ಹೋಗವಾರ. ಹೇಟರ್ಸ್ ಸ್ವಿಚ್ ಆಫ್. ಏನೋ ಹೇಳಿದ್ರಿ, ನಮ್ ಗ್ರೌಂಡಿಗೆ ಬಂದ್ ನಮ್ಗ ಹೊಡಿತಿರತ್ತ. ನಿಮ್ಮ ನಡೆ ಮನೆ ಕಡೆ ಹೋಗ್ರಿ ಮನಿಗ್ ಹೋಗಿ ಮಕ್ಕೋರಿ. CSK ದವ್ರು ಕುಡಿತಾರ ಸ್ಟಿಂಗ್. IPL ಕದ ನಮ್ ಕೊಯ್ಲಿ ಕಿಂಗ್. ಹೊಡೆದ್ರು ಎಲ್ಲರ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ಬಲ್ಲವ್ರೆ ಇರ್ತಾನೆ. 5 ನಿಮಿಷದಲ್ಲಿ ಬಂದೆ ಮಚ್ಚ ಅಂತ ಹೇಳಿ 1 ಅವರ್ ಆದ್ರೂ ಕೂಡ ಬರಲ್ಲ. ಅಲ್ಲವ್ರೆ ಕೇಬಲ್ ನಿಮ್ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ. ಟ್ಯಾಗ್ ಮಾಡಿ ಅವನ್ನ. ಮಗ, ಇವತ್ ಮ್ಯಾಚ್ ಲೇ. ಬರ್ತೀವಿ. ಇವತ್ ಮ್ಯಾಚ್ ನಮ್ದ. ಲೌಡ ನಿಮ್ದ. ನಿಮ್ ಹೋಮ್ ಗ್ರೌಂಡಿಗೆ ಬಂದ್ ನಿಮ್ಗ ಹೊಡಿತೀವಿ ಇವತ್ತ. ನಮ್ ಹೋಮ್ ಗ್ರೌಂಡಿಗೆ ಬಂದ್ ನಮಗ ಹೊಡಿತೀರಿ. ಹೊರಗ್ ಹೋಗಿ ಎಷ್ಟು ದಿವಸ ಆತ, ಇನ್ನು ನಮಗ್ ಹೊಡೆದ್ ಏನು ಉಪಯೋಗ್ಲಿ? ನಿಮ್ಗೇನ್ ಒಮ್ಮೆ ಕಪ್ ಕೊಟ್ಟು ಬಿಡ್ತಾರನ್ರಿ? ಆದ್ರೂ ಪಾಪಿ ವರ್ಷ ಎಲ್ಲಾರ್ ಕಡೆ ಹೊಡ್ಸ್ಕೊಂಡ್ ಬ್ಯಾಕ್ ಅಂತ್ರು ಫುಲ್ ನುಸಾತಿರ್ಬೇಕು. ಇನ್ನೊಂದ ಹೊರಗ್ ಗ್ರೌಂಡಿಂದ ಬರೋ ಮುಂದೆ RCB ಹುಲಿಗಳು ಇರ್ತಾವ. ಓಡಾಡ್ಸಿ ಅರ್ಥ ಆಯ್ತು ಅನ್ಸುತ್ತೆ. ನೀ ಎಟ್ಟ ಮಾಡಿದ್ರಿ ಇವತ್ ಮ್ಯಾಚ್ ನಮ್ದರಿ. ಯಾವ್ದೋ ನಾಯಿ ಹೂಸ್ ಬಿಟ್ಟಂಗಾತ್ ನೋಡ್ಲಿ. ಹೊಲಸ್ ನಾರಾತೈತಿ CSK. ಆದ್ರೂ ಬಿಡ್ಲಿ ಮಗ, ನಾವೆಲ್ಲ 100 ರನ್ನಿಗೆಲ್ಲ ಆಲ್ಔಟ್ ಆಗಂಗಿಲ್ಲ. ಅಸಹ್ಯ ಮಾಡ್ಬೇಡ್ಲಿ. ಬ್ರೋ, ಫ್ರೆಂಡ್ಶಿಪ್ ಅಂದ್ರೆ ಏನು? ಕಷ್ಟದಲ್ಲಿ ಹೆಲ್ಪ್ ಮಾಡೋನೇ ಫ್ರೆಂಡು. ಬ್ರೋ, ನೀವೇನಂತೀರಾ? ಆ ಕಷ್ಟನ ತಲೆ ಮೇಲೆ ಹಾಕ್ತಾನಲ್ಲ ಅವನೇ ನಿಜವಾದ ಫ್ರೆಂಡು. ಬ್ರೋ ಆಯ್ತು, ಲವ್ ಬಗ್ಗೆ ಏನಂತೀರಾ? ಇಬ್ರು ಸೇರ್ಕೊಂಡ್ರೆ ಜಾಲಿ, ಇಲ್ಲ ಅಂದ್ರೆ ವೈನ್ ಶಾಪ್ ಅಲ್ಲಿ 1 ಫುಲ್ ಬಟ್ಲು ಖಾಲಿ. ಬ್ರೋ ನೀವೇನಂತೀರಾ? ಲವ್ ಒಂಥರ ಪವಿತ್ರವಾದದ್ರು, ಆದ್ರೆ ನನಗ್ ಸಿಗಲ್ಲ. ಒಂದ್ ನಿಮಿಷ ಬ್ರೋ, ಏನಾಯ್ತು ಬ್ರೋ? ಹೆಂಡತಿ ಸಿಕ್ಕಿರೋದಲ್ಲ ದೇವ್ರು ಕೊಟ್ಟಿರೋ ವರ, ಆದ್ರೆ ಇವ್ಳು ನನಗ್ ಸಿಕ್ಕಿರೋದು ತುಂಬಾ ಭಾರ. ನನ್ನ ಹೆಂಡತಿ ಪ್ಲೀಸ್ ಮಾತಾಡ್ಬಿಡ್ರು. ಅಣ್ಣ, ಈ ಸೆಡೆ ಅಂದ್ರೆ ಏನಣ್ಣ? ಯಾರು ಹೇಳ್ಕೊಟ್ಟಿದ್ದು? ಅಣ್ಣ, ಅಲ್ಲಿ ಯಾರೋ ಮಾತಾಡ್ತಿದ್ರು, ಕೇಳಿಸ್ಕೊಂಡೆ, ಅದಕ್ಕೆ ಹೇಳ್ದೆ ಅಣ್ಣ. ಹಂಗೆಲ್ಲ ಬೇರೆಯವ್ರು ಮಾತಾಡೋದು ಕೇಳಿಸ್ಕೋಬಾರ್ದು. ಸೆಡೆ ಅಂದ್ರೆ ಒಳ್ಳೆಯವನಂತ. ಹೌದಾ? ಹಾಗಾದ್ರೆ ನಮ್ಮ ಮನೇಲಿ ನೀನ್ ಒಬ್ನೇ ಅಣ್ಣ ಸೆಡೆ ಅಂದ್ರೆ. ನಿನ್ಗೆ ನಾನು ಇಷ್ಟ ಅಲ್ಲ ಅಂದ್ರೆ ನನ್ನ ಹತ್ರ ಡೈರೆಕ್ಟ್ ಆಗಿ ಬಂದು ಹೇಳ್ಬೇಕು. ಏನು ಹೂವ ಕೊಟ್ಟಿದ್ ನಾನು, ಪ್ರಪೋಸ್ ಮಾಡಿದ್ ನಾನು, ಅದನ್ನ ಬಿಟ್ಬಿಟ್ಟು ನನ್ನ ಹೆಂಡತಿ ಹತ್ರ ಹೇಳಿದ್ಯಾ? ಇಷ್ಟೇ ಚಟ್ನಿ 2 ಇಡ್ಲಿ ತಿನ್ಬೇಕಾ ನಾನು? ಇನ್ನೊಂದು ಚಟ್ನಿ ತಗೊಂಬನ್ನಿ ಹೋಗಿ. ಗುಲಾಬ್ ಜಾಮೂನ್ ಮಾಡಿಲ್ವಾ? ಬರೀ ಖಾರನೇ ಕೊಟ್ರೆ ಸ್ವೀಟ್ ಯಾರು ಕೊಡ್ತಾರೆ? ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ನಂಗೆ ಗುಲಾಬ್ ಜಾಮೂನ್ ಬೇಕಿಲ್ಲ. ಬ್ರೋ, ನಮ್ ಫ್ರೆಂಡ್ ಓಲ್ಡ್ ಮ್ಯಾಂಗೋ ಸ್ಮಾಲ್ ಹೆವಿ ಇಷ್ಟ, ಅದೇ ಚಟ್ನಿ ತಗೊಂಡ್ಬಿಟ್ಟೆ ಸಾಗು ಇರ್ತಾರೆ. ಏನಾದ್ರೂ ಮದ್ವೆ ಆದ್ಮೇಲೂ ನಮ್ ದೋಸ್ತ ಅಪ್ಪ ಆಗ್ಲಿಲ್ಲ ಅಂದ್ರೆ ಒಬ್ಬ ಸ್ನೇಹಿತನಾಗಿ ಅವನ್ಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಆದ್ರೆ ಸಮಾಜ ನನ್ನ ಕೆಟ್ಟದ್ ನೋಡುತ್ತೆ. ಆದ್ರೆ ಯಾರೋ ಹೇಳುವಿದ್ದಾರೆ, ದೋಸ್ತಿ ಅಂದ್ಮೇಲೆ ತ್ಯಾಗ ಇದ್ದೇ ಇರುತ್ತೆ ಅಂತ. ಆ ದೋಸ್ತಿಗೋಸ್ಕರ ನನ್ನ ಮಾನನ ತ್ಯಾಗ ಮಾಡಕ್ಕೆ ನಾನ್ ರೆಡಿ ಇದ್ದೀನಿ. ದೋಸ್ತನ್ ಮದ್ವೆ ಆಗ್ಬೇಕಷ್ಟೇ. ಇವತ್ ಸಾಯಂಕಾಲ ನೀನು ಗಲ್ಲಿಗೆ ಏರಿಸ್ತವ್ರೆ. ಇವತ್ತೇ ನಿನ್ ಕೊನೆ ದಿನ. ನಿನ್ ಕೊನೆ ಆಸೆ ಏನ ರೈತಾ? ಸರ್, ನನ್ ಬದ್ಲು ನೀವು ಗಲ್ಲಿಗೆ ಏರ್ಬಿಡ್ತೀರಾ?
ಒಬ್ಬ ಪಾಕಿಸ್ತಾನದ ಹುಡುಗ ಇಂಡಿಯಾಗ್ ಬಂದು ಒಂದ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಕಂತಾನೆ. ಟೀಚರ್ ಕೇಳ್ತಾರೆ, ಏನೋ ನಿನ್ನ ಹೆಸರು? ಅದಕ್ಕೆ ಹುಡುಗ ಅಹಮದುಲ್ಲಾ ರಸೀಮ್. ಟೀಚರ್ ಹೇಳ್ತಾರೆ, ಇವತ್ತಿಂದ ನೀನು ಇಂಡಿಯನ್, ಅದಕ್ಕೆ ನಿನ್ನ ಹೆಸರು ಇವತ್ತಿಂದ ರಾಮು. ಸ್ಕೂಲ್ ಬಿಡ್ತಾರೆ, ಸ್ಕೂಲಿಂದ ರಾಮು ಮನೆಗೆ ಹೋಯ್ತಾನೆ. ಮನೆ ಹೋಗಿದ ತಕ್ಷಣ ಅವ್ರ ಅಮ್ಮ ಕೇಳ್ತಾರೆ, ಏ ಅಹಮದ್ ಹೆಂಗಿತ್ತು ಇವತ್ತಿನ ಸ್ಕೂಲು? ಅದಕ್ಕೆ ಹುಡುಗ ಹೇಳ್ತಾನೆ, ಇವತ್ತಿಂದ ನಾನು ಇಂಡಿಯನ್, ನನ್ನ ಹೆಸರು ಅಹಮದ್ ಅಲ್ಲ ರಾಮು. ಇದನ್ ಕೇಳಿದ ತಕ್ಷಣ ಅವ್ರ ಅಪ್ಪ ಅಮ್ಮ ಅವನಿಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ರಾಮು ಹಂಗೆ ಸ್ಕೂಲ್ಗೆ ಹೋಯ್ತಾನೆ. ಏ ರಾಮು ಏನಿದ್ ಕೈ ಕಾಲೆಲ್ಲ ಗಾಯ, ಏನಾಯ್ತು? ರಾಮು ಹೇಳ್ತಾನೆ, ನಾನು ಇಂಡಿಯನ್ ಆಗಿ 2 ಅವರ್ಗೆ ಇಬ್ರು ಪಾಕಿಸ್ತಾನದವ್ರು ನನ್ ಮೇಲೆ ಅಟ್ಯಾಕ್ ಮಾಡ್ಬಿಟ್ರು.